ಇನ್ನು ಯಾರಿಗೆ ಟಿಕೆಟ್ ಈ ಬಾರಿ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗೋಲ್ಲ, ಅದರಲ್ಲೂ ಕೂಡ ಈ ಹಾಲಿ ಸಂಸದರುಗಳಿಗೆ ಸಹಜವಾಗಿ ಇದೀಗ ಡವ ಶುರುವಾಗಿರುವಂತಹ ಸಂದರ್ಭ. ನಾನು ಲಿಂಗಾಯತ ವಿರೋಧಿ ಅಲ್ಲ, ನನಗೆಲ್ಲರೂ ಬೇಕು. ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಕೊಟ್ಟಿರುವಂತ ಹೇಳಿಕೆ ಇದು. ರಮೇಶ್ ಜಿಗಜಿಣಗಿ ಲಿಂಗಾಯತ ವಿರೋಧಿ ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ನಾಲ್ಗೆಯನ್ನ ದೇವರು ಕತ್ತರಿಸ್ಲಿ ಅಂತ ರಮೇಶ್ ಜಿಗಜಿಣಗಿ ಗರಂ ಆದ್ರು. ನಾನು ವಿರೋಧ ಮಾಡಿದಂತವ್ರು ರಾಜಕೀಯದಲ್ಲಿ ಉಳಿದಿಲ್ಲ, ದೇವರೇ ಅವರನ್ನ ಖಲಾಸ್ ಮಾಡ್ಬಿಡ್ತಾನೆ ಅಂತ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. 3 ಬಾರಿ ಸಂಸದನಾಗಿ ಉತ್ತಮ ಕೆಲಸವನ್ನು ಮಾಡಿದ್ದೀನಿ, ನನ್ನ ಆರೋಗ್ಯದ ಬಗ್ಗೆ ಯಾರೇನಾದ್ರೂ ಅಂದ್ಕೊಳ್ಳಿ, ನಾನು ಮಾತ್ರ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿದ್ದೀನಿ ಅಂತಾನೂ ಹೇಳಿದ. ರಮೇಶ್ ಜಿಗಜಿಣಗಿ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ಬೇಕು, ದೇವ್ರು ಅವ್ರ ನಾಲ್ಗೆ ಕತ್ತರಿಸ್ಬೇಕು. ನೋಡ್ರಿ, ನೀವು ಲಿಂಗಾಯತರ ವಿರುದ್ಧ ಹೇಳಿಲ್ಲ ನಿಮ್ಮ ಮುಂದೆ. ನೋಡಿ, ನಾನು 12 ಸಲ ನನ್ನ ಜೀವನದಲ್ಲಿ 12 ಚುನಾವಣೆಗಳು ಮಾಡಿ ಒಂದು ಸೋತಿದ್ದೀನಿ. 12 ಚುನಾವಣೆಗೆ ಇಷ್ಟು ಫೋನ್ ಯಾವತ್ತೂ ಬರಲಿಲ್ಲ ನನಗೆ. ನಾ ಒಂದು ತಿಳ್ಕೊರಿ, ನನ್ನ ರಾಜಕಾರಣದಲ್ಲಿ ನನ್ನ ಜೀವನದೊಳಗೆ 70 ವರ್ಷ ಆದರೂ ಕೂಡ ಯಾರ್ಯಾರು ಅಡ್ಡ ಬಂದಾರಲ್ಲ ನನ್ನ ರಾಜಕಾರಣಕ್ಕೆ ಯಾವನೂ ಬದುಕಿಲ್ಲ. ಇವತ್ತಿಗೂ ನೋಡ್ರಿ, ಇಷ್ಟು ಜನ ಅದಾರ ರಾಜಕಾರಣದ, ಒಬ್ಬರೇ ಅದನ್ನೇ ನೋಡ್ರಿ. ನಾನು ಕಾಡ್ದವ ಯಾರೂ ಉಳಿದಿಲ್ಲರಿ, ಉಳಂಗಿಲ್ಲ, ದೇವರೇ ಖಲಾಸ್ ಮಾಡ್ತಾನೆ ಅವ್ರಿಗೆ. ಟಿಕೆಟ್ ವಿಚಾರ ಯಾವಾಗ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ, ಇವತ್ತು ಅಥವಾ ನಾಳೆ ಆಗ್ತದ. ನಾನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ ನಾನು ಕೊಡೋದಿಲ್ಲ. ಪಕ್ಷದವ್ರು ನನಗೆ ಭಾಳ ಸ್ಪಷ್ಟವಾಗಿ ಹೇಳ್ಯಾರ, ನೀನೇನೂ ಚಿಂತೆ ಮಾಡಬೇಡ, ಅದು ಏನಕ್ಕಾಗಲ್ಲಕ್ಕ, ಜನ ನಿನ್ನ ಸತ್ರ ನಿನ್ನ ಹಣಕ್ಕೆ ಊಟ ಹಾಕಲಿ ಅನ್ನೋ ಮಾತು ಕೂಡ ಹೇಳ್ಯಾರ. ಇಷ್ಟು ಸ್ಪಷ್ಟವಾಗಿ ಹೇಳ್ಯಾರ.